ಗೈಸ್ ನನಗಂತೂ ವರ್ಕ್ ಪ್ರೆಷರಿಂದ ಸಿಕ್ಕಾಬಳೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಗುರು. ಅದಕ್ಕೋಸ್ಕರ ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದೇ ಟೈಮಿಗೆ ನನ್ನ ಫ್ರೆಂಡ್ ಬಂದ, ಬಾ ಗುರು ಉಳ್ಳಳ್ಳಿಲಿ ಒಳೆ ಬಂದಿದೆ, ಹೋಗಿ ನೋಡ್ಕೊಂಬರೋಣ ಅಂತ. ಹೌದಪ್ಪ ಗುರು, ಫಸ್ಟು ನಾವು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಿದ್ವು. ಫುಲ್ಲು ಆಫ್ ರೋಡ್ ಅನ್ಕೊಳ್ರಿ. ನಾನು ಇದ್ಯಾವ ರೋಡು ಅಂತ ಅನ್ಕೊಂಡು ನಾನು ಯೋಚನೆ ಮಾಡ್ಕೊಂಡು ಹೋಗ್ತಿದ್ರೆ ಆಲ್ರೆಡಿ ಈ ಜಾಗಕ್ಕೆ ನಾನು ಬಂದಿದ್ದೀನಿ. ಈ ಜಾಗದ ನೇಮ್ ಬಂದು ಅತ್ತೋಳ್ಕಟ್ಟೆ ಅಂತ. ಈ ಜಾಗ ಬರೀ ಉಳ್ಳಳ್ಳಿ ಲೋಕಲ್ ಏಟ್ಸ್ ಮಾತ್ರ ಗೊತ್ತಿರೋದು. ಅಂತೂ ನೀರು ನೋಡೋ ಎಕ್ಸೈಟ್ಮೆಂಟ್ಗೆ ಹಳ್ಳ ಕೊಳ್ಳ ಅಂತ ನೋಡಿದ್ರೆ ಬರೀ ನುಗ್ಗಾಡ್ಕೊ ಹೋಗ್ತಿದ್ದೆ ಗುರು. ಪಕ್ಕದಲ್ಲೇ ಚಾನಲ್ ಕೂಡ ಇತ್ತು. ಇದು ಕಂಪ್ಲೀಟ್ಲಿ ಆಫ್ ರೋಡು. ಇಲ್ಲೆಲ್ಲಿ ಗದ್ದೆ ಬಯಲ್ಗೆಲ್ಲ ನೀರು ಬಂದ್ಬಿಟ್ಟಿತ್ತು. ನಾನಂತೂ ಫುಲ್ ಶಾಕ್ ಹೋಗಿದ್ದೆ, ಈ ಬೇಸಿಗೆಗಾಲದಲ್ಲಿ ಹೆಂಗಪ್ಪ ನೀರು ಬಂತು ಅಂತ. ಆಡಿ ನನ್ನ ಫ್ರೆಂಡ್ ಅಂದ, ಗುರು ಬೇಸಿಗೆಗಾಲ ಹೋಯ್ತು, ಈಗ ಏನಾದ್ರು ಮಾನ್ಸೂನ್ ನಡೀತೈತೆ ಅಂತ. ಅವಾಗ ನನ್ಗನ್ಸ್ತು ಯಾವಾಗ ಬೇಸಿಗೆಗಾಲ ಮುಗೀತು, ಯಾವಾಗ ಮಳೆಗಾಲ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ ಗುರು. ಫೈನಲಿ ನಾವು ಬಂದ್ವಿ ಚಿಕ್ಕ ಟನಲ್ ಹತ್ರ. ಇದು ಬಂದು ಇಲ್ಲಿ ನೋಡಿ ನೀರು ಎಷ್ಟು ಹರಿತಾ ಇದೆ ಅಂತ ನನ್ಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗೋಯ್ತು. ಆಮೇಲೆ ಅತ್ತೋಳ್ಕಟ್ಟೆ ಹತ್ರ ಹೋಗಿ ವ್ಯೂ ನೋಡಿದ್ರೆ ಫುಲ್ ಸೈಕ್ ಆಗಿತ್ತು ಗುರು. ಇಷ್ಟೊಂದು ನೀರು ನೋಡಿ ನಮಗೆ ಗಾಬರಿ ಆಗೋಯ್ತು. ಏನಕ್ಕಪ್ಪ ಅಂತಂದ್ರೆ ಇದೇ ಕಟ್ಟೆ ಮೇಲೆ ನಾವು ಒಂದಿನ ನಡ್ಕೊಂಡು ಹೋಗಿದ್ವಿ. ಈಗ ನೋಡಿದ್ರೆ ಕಟ್ಟೆನೆ ಕಾಣಿಸ್ತಿರೋ ಅಷ್ಟು ನೀರು ತುಂಬಿಕೊಂಡಿದೆ. ಇದೇನಪ್ಪ ಬಲೆ ಹಾಕಿದ್ದಾರೆ ಅಂತಂದ್ರೆ ಇಲ್ಲೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ. ಗಾಣ ಹಾಕ್ತಾನೆ ಫಿಶಿಂಗ್ ಮಾಡ್ತಿರೋದು ನೋಡಿ ನನ್ಗಂತೂ ತುಂಬಾ ಖುಷಿ ಆಯ್ತು. ಏನಕ್ಕಂದ್ರೆ ಇಲ್ಲಿ ಗಾಣ ಹಾಕ್ತಾನೆ ನೀರು ತಾನೇ ಹಳ್ಳಕ್ಕೆ ಬೀಳ್ತಾ ಇತ್ತೆ. ಹಳ್ಳಕ್ಕೆ ಬಿದ್ದರೆ ಬಿಳ್ಳಿ ಬಿಡುಗುರು ಅಂತ ಅನ್ಕೊಂಡು ದೂರದಲ್ಲಿ ನೋಡಿದ್ರೆ ಬರೀ ಸುಳಿಗಳೇ ಇತ್ತು. ನಾನಂತೂ ತುಂಬಾ ಗಾಬರಿ ಆಗೋಯ್ತು. ಏನಕ್ಕೆ ಅಂದ್ರೆ ಈ ತರ ನೀರಿರೋ ಜಾಗದಲ್ಲಿ ತುಂಬಾ ಕೇರ್ಫುಲ್ ಆಗಿ ಹುಷಾರಾಗಿರ್ಬೇಕು ಗೈಸ್. ಅಷ್ಟೇ.